ಜಿಬಿಎನ 5 ಪಾಲಿಕೆಗಳಲ್ಲಿ ಮಾರ್ಚ್ 25-26ರಂದು ಬಜೆಟ್ ಮಂಡನೆಯನ್ನ ಮಾಡಲಾಗುತ್ತೆ. ಇದೇ ಮೊದಲ ಬಾರಿಗೆ ಪ್ರತ್ಯೇಕವಾಗಿ ಆಯವ್ಯಯವನ್ನ ಮಂಡನೆ ಮಾಡಲಾಗುತ್ತೆ. 2026-27ನೇ ಸಾಲಿನ ಆಯವ್ಯಯವನ್ನ ಮಂಡಿಸಲಿವೆ. ಪ್ರತಿಯೊಂದು ಪಾಲಿಕೆಯ ಬಜೆಟ್ ಗಾತ್ರ 4 ರಿಂದ 6 ಸಾವಿರ ಕೋಟಿ ರೂಪಾಯಿ ಇರಲಿದೆ. ಪೂರ್ವ ನಗರ ಪಾಲಿಕೆ ಕೆಆರ್ ಪುರ, ದಕ್ಷಿಣ ನಗರ ಪಾಲಿಕೆ ಜಯನಗರ, ಕೇಂದ್ರ ನಗರ ಪಾಲಿಕೆ ಮೇಯೋ ಹಾಲ್, ಎಂಜಿ ರಸ್ತೆ, ಪಶ್ಚಿಮ ನಗರ ಪಾಲಿಕೆ ಐಡಿಬಿಪಿ ಕೇಂದ್ರ, ಮಲ್ಲೇಶ್ವರ, ಉತ್ತರ ನಗರ ಪಾಲಿಕೆ ಅಂಬೇಡ್ಕರ್ ಭವನ, ಯಲಹಂಕ, ಬಿಬಿಎಂಪಿ ಅಸ್ತಿತ್ವದಲ್ಲಿದ್ದ 2025-26ನೇ ಸಾಲಿನಲ್ಲಿ ಸುಮಾರು 20 ಸಾವಿರ ಕೋಟಿ ರೂಪಾಯಿ ವೆಚ್ಚದ ಆಯವ್ಯಯವನ್ನ ಮಂಡಿಸಲಾಗಿತ್ತು. ಈ ಸಲ 5 ನಗರ ಪಾಲಿಕೆಗಳ ಬಜೆಟ್ ಗಾತ್ರವು 25 ಸಾವಿರ ಕೋಟಿ ರೂಪಾಯಿಯನ್ನ ದಾಟುವ ಸಾಧ್ಯತೆ ಇದೆ. ನಾಳೆ ಪೂರ್ವ ನಗರ ಪಾಲಿಕೆ ಹಾಗೂ ದಕ್ಷಿಣ ನಗರ ಪಾಲಿಕೆಯು ಬಜೆಟ್ ಅನ್ನ ಮಂಡಿಸಲಿದೆ. ಬಿಬಿಎಂಪಿಯಿಂದ ಜಿಬಿ ಆದಂತಹ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ, ಇದೀಗ 5 ಪಾಲಿಕೆಗಳಲ್ಲಿ ಮಾರ್ಚ್ 25-26ರಂದು ಬಜೆಟ್ ಮಂಡನೆ ಆಗುತ್ತೆ. ಇದೇ ಮೊದಲ ಬಾರಿಗೆ ಪ್ರತ್ಯೇಕವಾಗಿ ಆಯವ್ಯಯವನ್ನು ಮಂಡನೆ ಮಾಡಲಾಗುತ್ತೆ. 2026-27ನೇ ಸಾಲಿನ ಆಯವ್ಯಯವನ್ನು ಮಂಡಿಸ್ತಾರೆ. ಪ್ರತಿಯೊಂದು ಪಾಲಿಕೆಯ ಬಜೆಟ್ ಅಂದರೆ ಸಪ್ರೇಟ್ ಆಗಿ ಮಾಡ್ತಾರೆ, ಫುಲ್ ಆಗಿ ಮಾಡಲ್ಲ. ಬಿಬಿಎಂಪಿ ತರ ಇಲ್ಲಿ ಜಿಬಿಎದಲ್ಲಿ ಫುಲ್ ಆಗಿ ಬಜೆಟ್ ಅನ್ನ ಘೋಷಣೆ ಮಾಡಲ್ಲ. ಸಪ್ರೇಟ್ ಆಗಿ ಪೂರ್ವ ನಗರ ಪಾಲಿಕೆ, ದಕ್ಷಿಣ ನಗರ ಪಾಲಿಕೆ, ಕೇಂದ್ರ ನಗರ ಪಾಲಿಕೆ, ಪಶ್ಚಿಮ ನಗರ ಪಾಲಿಕೆ, ಉತ್ತರ ನಗರ ಪಾಲಿಕೆ, ಈ ರೀತಿ ಒಂದೊಂದು ಪಾಲಿಕೆಗೂ ಕೂಡ ಬಜೆಟ್ ಗಾತ್ರ 4 ರಿಂದ 6 ಸಾವಿರ ಕೋಟಿ ಇರಲಿದೆ. ಇನ್ನು ಬಿಬಿಎಂಪಿ ಅಸ್ತಿತ್ವದಲ್ಲಿದ್ದಂತಹ 2025-26ರಲ್ಲಿ ನೋಡೋದಾದ್ರೆ 20 ಸಾವಿರ ಕೋಟಿ ರು ವೆಚ್ಚದ ಆಯವ್ಯಯವನ್ನ ಮಂಡಿಸಲಾಗಿತ್ತು. ಈ ಸಲ 5 ನಗರ ಪಾಲಿಕೆಗಳ ಬಜೆಟ್ ಗಾತ್ರವು 25 ಸಾವಿರ ಕೋಟಿ ರೂಪಾಯಿ ದಾಟುವ ಸಾಧ್ಯತೆ ಕೂಡ ಇದೆ. ನಾಳೆ ಪೂರ್ವ ನಗರ ಪಾಲಿಕೆ ಹಾಗೂ ದಕ್ಷಿಣ ನಗರ ಪಾಲಿಕೆಯು ಬಜೆಟ್ ಅನ್ನ ಮಂಡಿಸಲಿವೆ.